ನಮೋ ಭಗವತೆ ವಿಠ್ಠಲಾಯ. ಆಷಾಢ ಶುಕ್ಲ ಪಕ್ಷದ ಈ ಏಕಾದಶಿ ದಿವಸ ಪಂಢರಪುರದಂಥ ಕ್ಷೇತ್ರದಲ್ಲಿ, ಹಾಗೆ ಅನೇಕ ಊರುಗಳಲ್ಲಿ ವಿಠ್ಠಲನ ದೇವಾಲಯ ಎಲ್ಲ ಕಡೆ ಇದ್ದೇ ಇರ್ತದೆ. ಅನೇಕ ಮಠಗಳಲ್ಲಿ ಸ್ವಾಮಿಗಳು ಮುಟ್ಟಿ ಪೂಜಾ ಮಾಡುವಂಥ ವಿಠ್ಠಲ ದೇವರು ಇರ್ತಾರೆ. ಅಂಥ ವಿಠ್ಠಲ ದೇವರನ್ನು ಸ್ಮರಣೆ ಮಾಡಿಕೊಂಡು ಈ 2ನೇ ಸ್ಕಂದದ 1ನೇ ಅಧ್ಯಾಯ ನಾವು ನೋಡಬೇಕು. ಶುಕಮುನಿಗೆ ಭಾರಿ ಸಂತೋಷ ಆಯಿತು. ಕೇಳಬೇಕಾದದ್ದು, ಜಪ ಮಾಡಬೇಕಾದದ್ದು ಯಾವುದು ಉತ್ತಮ ಅಂತ ನೀನು ಪ್ರಶ್ನೆ ಕೇಳಿದೆ. ನೀನು ಕೇಳಿದ ಪ್ರಶ್ನೆ ಏನಿದೆ, ಬರೀ ನಿನಗಲ್ಲ, ಇಡೀ ಜಗತ್ತಿಗೂ ಬೇಕಾದ ಪ್ರಶ್ನೆ ಇದೆ. ಈ ಜಗತ್ತಿನಲ್ಲಿ ಸಾವಿರಾರು ಸಂಗತಿಗಳಿವೆ. ಕೇಳಬೇಕಾದದ್ದು ಸಾವಿರಾರು ಸಂಗತಿಗಳಿವೆ, ಹೇಳಬೇಕಾದದ್ದು ಸಾವಿರಾರು ಸಂಗತಿ ಇದೆ. ಆದರೆ ಕೆಲವರು ಎಲ್ಲವನ್ನು ಬಿಟ್ಟು ಗೃಹಸ್ಥಾಶ್ರಮದಲ್ಲಿ ಮುಳುಗಿ ಬಿಟ್ಟಿರ್ತಾರೆ. ಅಂಥವರು ಶಾಸ್ತ್ರವನ್ನು ಬಿಟ್ಟು ಮತ್ತೇನೋ ಮನೋರಂಜನೆಗೆ ಹೋಗಿಬಿಡ್ತಾರೆ. ಮನೋರಂಜನೆಯಲ್ಲಿ ತಮ್ಮ ಮನಸ್ಸು ತೊಡಗಿಸ್ತಾರೆ. ಅಂಥವರೆಲ್ಲ ಅಜ್ಞಾನಿಗಳು. ಅವರ ರಾತ್ರಿ ಹೇಗೆ ಕಳೀತದೆ? ನಿದ್ರೆಯ ಹೀಯತೆ ನಕ್ತಂ ವ್ಯವಾಯೇನ ನಯಂ ನವಂ ವಯಃ. ರಾತ್ರಿ ಅವರು ಏಕಾಂತದಲ್ಲಿ ಕಳೀತಾರೆ ತಮ್ಮ ಹೆಂಡಂತರ ಜೊತೆ. ಹಗಲು ದುಡ್ಡು ಗಳಿಸೋದ್ರಲ್ಲಿ ಹೋಗ್ತದೆ. ರಾತ್ರಿ ನಿದ್ರೆ ವಯಸ್ಸಿನಲ್ಲಿ ಹೋಗ್ತದೆ. ರಾತ್ರಿ ನಿದ್ದೆಯಲ್ಲಿ ಹೋಗ್ತದೆ. ಸಣ್ಣವರಾಗಿರ್ಲಿ, ಮುದುಕರಾಗಿರ್ಲಿ, ವಿವಾಹಿತರಾಗಿರ್ಲಿ, ಅವಿವಾಹಿತರಾಗಿರ್ಲಿ, ನಿದ್ರೆ ಅಂತೂ ಎಲ್ಲರಿಗೂ ಬೇಕೇ ಬೇಕು. ನಿದ್ರೆಯಲ್ಲಿ ಹೋಗ್ತದೆ. ಹೊಸ ವಯಸ್ಸಾಗಿದ್ರೆ, ಹರಿಹರೆಯಾಗಿದ್ರೆ ಏಕಾಂತದಲ್ಲಿ ಹೋಗ್ತದೆ. ಹಗಲು ಹೊತ್ತು ದುಡ್ಡು ಗಳಿಸೋದು ಹೇಗೆ ಅನ್ನೋ ಚಿಂತೆಯಲ್ಲಿ ಹೋಗ್ತದೆ. ಗಳಿಸಿಕೊಂಡು ಮನೆಗೆ ಬಂದ ಮೇಲೆ ಕುಟುಂಬವನ್ನು ಪಾಲಿಸುವುದು ಹೇಗೆ? ಇಷ್ಟು ದೊಡ್ಡ ಕುಟುಂಬ ನಮ್ಮನ್ನು ಅವಲಂಬಿಸಿಕೊಂಡಿದೆಯಲ್ಲ, ಇದಕ್ಕೇನು ಮಾಡಬೇಕು ಅನ್ನೋದ್ರಲ್ಲಿ ಹೋಗ್ತದೆ. ನೋಡಿ, ಪ್ರತಿನಿತ್ಯ ನೋಡ್ತಾನೇ ಇದ್ದೇವೆ. ನನ್ನ ದೇಹ, ನನಗಿಂತ ಮೊದಲು ಕೆಲವು ಜನ ತೀರ್ಕೊಂಡ್ರು, ಅವ್ರ ದೇಹನೂ ನಾವು ನೋಡಿರ್ತೇವೆ. ಈ ದೇಹ ಅನ್ನೋದು ಎಷ್ಟು ಅಸ್ಥಿರವಾದದ್ದು ಅನ್ನೋದು ನಮ್ಗೆ ಹೊಸದೇನಲ್ಲ. ಇಲ್ಲಿವರೆಗೆ ಸರಾಸರಿ ನಾವು ತಗೊಂಡ್ರೆ, ಇದನ್ನ ಸುಮ್ಮನೆ ಶ್ಲೋಕವನ್ನು ಕೇಳಿ ಹಾಗೆ ಬಿಟ್ಬಿಡೋದಕ್ಕಿಂತ, ಶ್ಲೋಕವನ್ನು ಹೇಳಿ ಹಾಗೆ ಬಿಟ್ಬಿಡೋದಕ್ಕಿಂತ, ದೇಹ ಅನ್ನೋದು ಮನುಷ್ಯನನ್ನ ಎಷ್ಟು ದೈನ್ಯಕ್ಕೆ ದೂಡ್ತದೆ ಅನ್ನೋದನ್ನ ತಿಳ್ಕೊಂಡ್ರೆ, ನಮಗಾದ್ರೂ ಈ ದೇಹವನ್ನು ಯಾಕೆ ನೆಚ್ಕೊಂಡು ಬದುಕಬೇಕು, ಈ ದೇಹದಿಂದ ಆಗಬೇಕಾದದ್ದೇನು ಅಂತ ಅನಿಸಿಬಿಡ್ತದೆ. ಎಷ್ಟೋ ಜನ ವಯಸ್ಕರಾದವರನ್ನ ನಾನೇ ನೋಡಿದ್ದೇನೆ. ಸಾಕು ಈ ದೇಹ, ಇನ್ನು ದೇವರೇ ಈ ದೇಹದಿಂದ ಬಿಡಿಸು ಅಂತ ಕೇಳಿದವ್ರನ್ನ ನಾನು ನೋಡಿದ್ದೇನೆ. ಸಾಕು ಈ ದೇಹ ಅನ್ನೋರನ್ನ ಕೇಳ್ತಿರ್ತೇನೆ. ಏನಾಗಿರ್ತದೆ ಅಂದ್ರೆ, ಎಳೆ ವಯಸ್ಸು, ಈಗ ತಾನೇ ಹುಟ್ಟಿದ್ದೀವಿ, ಒಂದು ಹದಿಹರೆ ಬಂದ್ಬಿಟ್ಟು ದೇಹದ ಮೇಲೆ ಅಭಿಮಾನ ಮೂಡ್ತದೆ. ನಮ್ಮ ದೇಹ ಕನ್ನಡಿ ಮುಂದೆ ನಿಂತ್ಕೊಂಡು ಆ ದೇಹಕ್ಕೆ ಆರೈಕೆ ಮಾಡ್ಕೊಂಡದ್ದೇನು, ಅದಕ್ಕೆ ಬೇಕಾದ ಉಪ್ಪ, ಓರಣ, ವಸ್ತ್ರ, ಆಭರಣ ಎಲ್ಲ ಕೊಟ್ಟದ್ದೇನು, ಎಷ್ಟೆಲ್ಲ ಮಾಡ್ತಿರ್ತೇವೆ. ಆದರೆ ಇದೇ ದೇಹ ನಮ್ಮ ಹಿಂದಿನವರನ್ನ ಎಷ್ಟು ದೈನ್ಯಕ್ಕೆ ದೂಡಿತ್ತು. ನಮ್ಮ ಅಜ್ಜ, ನಮ್ಮ ತಂದೆ ತಾಯಿ, ಅಜ್ಜ ಮುತ್ತಜ್ಜಿ ಇವರನ್ನು ಎಷ್ಟು ಸಂಕಟಕ್ಕೆ ಈಡು ಮಾಡಿತ್ತು. ದೇಹ ಇದ್ದಿದ್ರೆ ನೋವು, ದೇಹ ಇಲ್ಲದೆ ಹೋದ್ರೆ ನೋವು ಎಲ್ಲಿದೆ? ಆಯ್ತು, ಇದೇ ದೇಹವೇ ನಾಳೆ ನಮ್ಮನ್ನೂ ಕೂಡ ದೈನ್ಯಕ್ಕೆ ದೂಡೋದಿದೆ. ಒಂದ್ಸರಿ ಮನುಷ್ಯ ಇಂಥವನ್ನೆಲ್ಲ ಸಂಗತಿಗಳನ್ನ ನೆನಪು ಮಾಡಿಕೊಂಡ್ರೆ ಈ ದೇಹದ ಬಗ್ಗೆ ಬಹಳ ಹಾರಾಡುವುದು ಬೇಕಾಗಿಲ್ಲ, ದೇಹವನ್ನು ಬಹಳ ನೆಚ್ಚಿಕೊಳ್ಳೋದು ಬೇಕಾಗಿಲ್ಲ ಅಂತ ಗೊತ್ತಾಗ್ತದೆ. ಈ ದೇಹವೇ ನಮ್ಮನ್ನು ಇಷ್ಟು ದೈನ್ಯಕ್ಕೆ ದೂಡಿದ್ದು. ಹೆಂಡತಿ, ಮಕ್ಕಳು ಇವು ಕೂಡ ನಮ್ಮನ್ನು ಅನೇಕ ಬಾರಿ ಸುಖಕ್ಕೂ ದೂಡ್ತವೆ, ಅನೇಕ ಬಾರಿ ದುಃಖಕ್ಕೂ ದೂಡ್ತವೆ. ಸಂಸಾರದಲ್ಲಿ ನಿತ್ಯ ಆಗುವ ಹಗರಣಗಳನ್ನು ನೋಡ್ತಾನೆ ಇರ್ತೇವೆ. ಹೊರಗಿನವರಿಂದ ಬರುವ ಆಪತ್ತಿಗಿಂತ ಒಳಗಿನವರಿಂದ ಬರುವ ಆಪತ್ತೇ ಹೆಚ್ಚು. ಸಮಾಜದಲ್ಲಿ ನಿತ್ಯ ನಿಂತು ಈ ಪಂಚಿಕೆ ಮಾಡುವವರಿಗೆ, ಹಿರಿತನ ಮಾಡುವವರಿಗೆ ಇದೆಲ್ಲ ಗೊತ್ತಿರ್ತದೆ. ಹೊರಗಿನವರಿಂದ ಯಾರೋ ಶತ್ರುಗಳಿಂದ ಅವರಿಂದ ನಮಗೆ ಆಗುವ ಆಪತ್ತುಗಳಿಗಿಂತ ಕುಟುಂಬದ ಒಳಗೆ ಭಿನ್ನಮತ, ವಿರಸ, ಅದರಿಂದ ಒದ್ದಾಟ ಇವೇ ಹೆಚ್ಚಾಗ್ತಿರ್ತವೆ. ಇದು ದೊಡ್ಡ ಸಮಸ್ಯೆ. ಇದನ್ನೆಲ್ಲ ನಾವು ನೋಡ್ತಾನೆ ಇದ್ದೇವೆ. ಪಶ್ಯನ್ನಪಿ ನ ಪಶ್ಯತಿ. ಇದೇನು ಹೊಸದ ನಮಗೆ? ಅಲ್ಲ, ಏನೂ ಹೊಸದಲ್ಲ. ಆದರೆ ಪುರಾಣ ಕೇಳಿಯೂ ಇದ್ದೇವೆ, ಜಗತ್ತಲ್ಲಿ ನೋಡಿಯೂ ಇದ್ದೇವೆ. ಆದರೂ ನಮಗೂ ಒಂದು ದಿವಸ ಸಾವು ಬರೋದಿದೆ ಅನ್ನೋ ಎಚ್ಚರನೇ ನಮಗೆ ಬರೋದಿಲ್ಲ. ಅದು ದೊಡ್ಡ ಸಮಸ್ಯೆ. ನಮ್ಮ ಹಿಂದಿನವರು ಸತ್ತದ್ದನ್ನು ನೋಡಿದ್ದೇವೆ. ನಮಗೂ ಒಂದು ದಿವಸ ಹೀಗೆ ಬರೋದಿದೆ, ಇಂಥದೇ ಅನಾಥ ಸ್ಥಿತಿ ಬರೋದಿದೆ, ನಮ್ಮ ಹಾರಾಟಗಳಿಗೆ, ನಮ್ಮ ಆಟಾಟೋಪಗಳಿಗೆ ಒಂದು ಕೊನೆ ಬರೋದಿದೆ ಅನ್ನೋ ಎಚ್ಚರವೇ ಬರೋದಿಲ್ಲ. ಅದು ದೊಡ್ಡ ಸಮಸ್ಯೆ. ಆದ್ರಿಂದ ಏನು ಮಾಡಬೇಕು? ಭಗವಂತನನ್ನು ಕುರಿತು ಶ್ರವಣ ಮಾಡಬೇಕು, ಅವನನ್ನು ಕುರಿತು ಕೀರ್ತನೆ ಮಾಡಬೇಕು, ಅವನನ್ನೇ ಸ್ಮರಿಸಬೇಕು. ಇದಾದರೆ ಸಂಸಾರವನ್ನು ದಾಟಿ ಹೋಗೋದು ಸಾಧ್ಯ.
ನೋಡು, ಜನ್ಮ ಸಫಲ ಆಗೋದು ಯಾವಾಗ? ತತ್ವಜ್ಞಾನ ಆದಾಗ. ಆ ತತ್ವಜ್ಞಾನಕ್ಕಾಗಿ ನಾವು ಜನ್ಮವನ್ನು ಸವಿಸಬೇಕು. ಒಂದಿಷ್ಟು ಜ್ಞಾನವನ್ನು ನಮಗೆ ಈ ಹರೇ ಇದ್ದಾಗ ಮಧ್ಯ ವಯಸ್ಸಿನಲ್ಲಿ ಸಂಪಾದನೆ ಮಾಡ್ಕೊಂಡಿದ್ರೆ ಈ ಜ್ಞಾನದಿಂದ ಕೊನೆ ಕಾಲದಲ್ಲಿ ಭಗವಂತ ನಾಮಸ್ಮರಣೆ ಆಗ್ತದೆ. ಕೊನೆ ಕಾಲದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಜನ್ಮಲಾಭ ಪರಃ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ, ಅದೇ ದೊಡ್ಡ ಲಾಭ. ನೋಡು, ಎಷ್ಟೆಷ್ಟು ದೊಡ್ಡ ದೊಡ್ಡ ಜ್ಞಾನಿಗಳು ಅವರೂ ಕೂಡ ಎಲ್ಲ ಸಂದರ್ಭದಲ್ಲೂ ತಾವು ಇನ್ನೊಬ್ರಿಗೆ ಹೇಳ್ತಿರ್ತಾರೆ, ಅಥವಾ ಇನ್ನೊಬ್ರು ಯಾರೋ ದೊಡ್ಡವ್ರಿಗೆ ಹೇಳ್ತಿದ್ರೆ ಅದನ್ನು ತಾವೇ ಕೂತ್ಕೊಂಡು ಕೇಳ್ತಾರೆ. ಅವ್ರಿಗೇನಾಗಬೇಕಾಗಿದೆ? ಕೇಳದೆ ಹೋದ್ರೆ ನೀವು ಯಾಕೆ ಕೇಳಲಿಲ್ಲ ಅಂತ ಅವ್ರನ್ನ ಯಾರು ನಿರ್ಬಂಧಕ್ಕೆ ಒಳಪಡಿಸೋರಿದ್ದಾರೇನೋ. ವಿದ್ಯಾರ್ಥಿಗಳನ್ನ ಅದೇ ನೀವು ಯಾಕೆ ಕೇಳಲಿಲ್ಲ, ಎಷ್ಟು ಕೇಳಿದ್ದೀರಿ, ಎಷ್ಟು ಅಂಕ ಗಳಿಸಿದ್ದೀರಿ ಅಂತ ಯಾರಾದ್ರು ಕೇಳ್ತಾರೆ. ಮುನಿಗಳನ್ನ ಯಾರು ಕೇಳ್ತಾರೆ? ಮುನಿಗಳನ್ನ ಕೇಳಿ ಎದೆಗಾರಿಕೆ ಯಾರ್ದೂ ಇಲ್ಲ. ಆದರೆ ಅದು ಅವರೂ ಕೇಳ್ತಿರ್ತಾರೆ. ಹಾಗಿದ್ದ ಮೇಲೆ ನಾವು ನೀವು ಏನು ಮಾಡಬೇಕು? ಎಷ್ಟು ಎಚ್ಚರಿಕೆಯಿಂದಿರಬೇಕು? ಕೇಳಬೇಕು. ಕೇಳಿಯೇ ಮನಸ್ಸು ಅದಕ್ಕೆ ಒಗ್ಗಿಕೊಳ್ಳಬೇಕು. ಅದರಿಂದ ಇದನ್ನು ಹೇಳುವನಿದ್ದೇನೆ, ಇದು ವೇದಕ್ಕೆ ಸಮಾನವಾದದ್ದು. ಇದನ್ನು ಹೇಳ್ತೀನಿ ಕೇಳು. ಹಿಂದೆ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಆಗುವುದಕ್ಕಿಂತ ಮುಂಚೆ ನಮ್ಮ ತಂದೆ ವೇದವ್ಯಾಸ ಇದನ್ನು ರಚನೆ ಮಾಡಿದರು. ನಾನು ಆ ಪುರಾಣವನ್ನು ಅಧ್ಯಯನ ಮಾಡಿದೆ. ದ್ವಾಪರ ಯುಗದಲ್ಲಿ, ಈಗ ನಡೆದಿರೋದು ಕಲಿಯುಗ, ಈ ಹಿಂದೆ ದ್ವಾಪರ ಯುಗ ಇತ್ತು. ಆ ದ್ವಾಪರ ಯುಗದಲ್ಲಿ ಕೊನೆಯ ಒಂದು 70 ವರ್ಷ ಇದ್ದಾಗ ಕೃಷ್ಣ ಹುಟ್ಟಿದ್ದು. ಇದನ್ನ ಹಿಂದೆ ಅನೇಕ ಸರಿ ನಾವು ನೋಡಿದ್ದೇವೆ. ದ್ವಾಪರ ಯುಗ ಮುಗಿತಾ ಬಂದಾಗ 70 ವರ್ಷ ಇದ್ದಾಗ ಕೃಷ್ಣ ಹುಟ್ಟಿದ. ಅಂತೂ ದ್ವಾಪರ ಯುಗದ ಕೊನೆಯಲ್ಲಿ 70 ವರ್ಷ, ಕಲಿಯುಗದ ಮೊದಲು 36 ವರ್ಷ, ಒಟ್ಟು 106 ವರ್ಷ ಕಾಲ ಅವನಿದ್ದ. ಆದರೆ ಕೃಷ್ಣ ಹುಟ್ಟುವುದಕ್ಕಿಂತ ಮುಂಚೆನೇ ವೇದವ್ಯಾಸ ಹುಟ್ಟಿದ್ದು. ಕೃಷ್ಣನನ್ನ ಯಾದವ ಕೃಷ್ಣ ಅಂತ ಕರೀತಾರೆ, ಯಾದವ ವಂಶದಲ್ಲಿ ಹುಟ್ಟಿದವನು ಅಂತೇಳಿ. ವೇದವ್ಯಾಸರನ್ನ ವಾಸಿಷ್ಠ ಕೃಷ್ಣ ಅಂತ ಕರೀತಾರೆ. ವಾಸಿಷ್ಠ ಅಂದ್ರೆ ವಸಿಷ್ಠನ ಮೊಮ್ಮಗ, ಒಂದು ಗೋತ್ರ ಅದು. ಹೀಗೆ ಅವರವ್ರ ಗೋತ್ರವನ್ನು, ಅವರವ್ರ ಸರ್ನೇಮ್ಗಳಿರ್ತಾವೆ. ಆ ಸರ್ನೇಮ್ ಅಂದ್ರೆ ಹೆಚ್ಚು ಕಡಿಮೆ ಇಂಥವೇ. ಯದುವಂಶದಲ್ಲಿ, ಯದು ಅನ್ನುವ ಚಕ್ರವರ್ತಿಯ ವಂಶದಲ್ಲಿ ಹುಟ್ಟಿದವನು ಯಾದವ ಕೃಷ್ಣ. ವಸಿಷ್ಠ ಅನ್ನುವ ಋಷಿಯಲ್ಲಿ ವಂಶದಲ್ಲಿ ಹುಟ್ಟಿದವನು ವಾಸಿಷ್ಠ ಕೃಷ್ಣ, ವೇದವ್ಯಾಸ. ಹೀಗೆ ಒಬ್ಬೊಬ್ಬರಿಗೆ ಅದೊಂದು ಹೆಸರಷ್ಟೆ. ಹಾಗೆ ಭೃಗು ಅನ್ನುವ ಋಷಿಯ ವಂಶದಲ್ಲಿ ಹುಟ್ಟಿದವನು ಪರಶುರಾಮ. ಆದ್ರಿಂದ ಅವನನ್ನು ಭಾರ್ಗವ ರಾಮ ಅಂತಾರೆ. ಇವನು ರಾಮಚಂದ್ರ ಏನಿದ್ನಲ್ಲ, ಲಕ್ಷ್ಮಣನ ಅಣ್ಣ ರಾಮಚಂದ್ರ ಇದ್ನಲ್ಲ, ಅವನು ರಘುವಿನ ವಂಶದಲ್ಲಿ ಹುಟ್ಟಿದವನು. ಅದಕ್ಕಾಗಿ ಅವನನ್ನು ರಾಘವ ಅಂತ ಕರೀತಾರೆ. ಇವು ಅವರವರ ವಂಶದ ಸೂಚನೆಯಿಂದ ಅವರನ್ನು ಕೂಡ ಕರೆಯುವಂತಹ ಹೆಸರುಗಳು. ನೋಡು, ನಾನಾದರೂ ಈ ಭಾಗವತವನ್ನು ನಮ್ಮ ಅಪ್ಪ ವೇದವ್ಯಾಸದಿಂದ ಕಲಿಬೇಕಾಗಿತ್ತು. ಯಾಕೆ? ಈ ನಿಮ್ಮಂಥವ್ರಿಗೆ ಪ್ರವಚನ ಯಾಕೆ ಮಾಡಬೇಕಾಗಿತ್ತು? ನನಗಿದೊಂದು ಏನಾಗಬೇಕಾಗಿದೆ? ಆದರೆ ನಾನು ಯಾಕೆ ಇದನ್ನ ನಮ್ಮ ಅಪ್ಪನಿಂದ ಓದಿದೆ, ಮತ್ತಾಕೆ ನಿನ್ನಂಥವ್ರಿಗೆ ಹೇಳ್ತಿದ್ದೀನಿ ಅಂದರೆ, ಇದು ಗೃಹೀತ ಚೇತಾಹ ಉತ್ತಮ ಶ್ಲೋಕ ಲೀಲೆಯ. ಭಗವಂತನ ಕುರಿತು ಕೇಳಬೇಕು, ಮತ್ತಷ್ಟು ಭಗವಂತನ ಹಿರಿಮೆ ಗರಿಮೆ ಅವನ ಮಹತ್ವವನ್ನು ಕೇಳಬೇಕು ಅನ್ನುವುದೇ ನನಗೆ ದೊಡ್ಡ ಆಕರ್ಷಣೆ. ಅದಕ್ಕಿಂತ ದೊಡ್ಡ ಆಕರ್ಷಣೆ ಮತ್ತೇನೂ ಇಲ್ಲ. ಅದಕ್ಕಾಗಿ ಇದನ್ನು ಓದಿದ್ದೇನೆ. ನಾನು ಅದನ್ನು ನಿನಗೀಗ ಹೇಳುವನಿದ್ದೇನೆ. ನೀನು ಭಗವಂತನ ಭಕ್ತ. ಶಾಸ್ತ್ರದ ಮಾರ್ಗ ಏನು? ಇದನ್ನೆಲ್ಲ ಶ್ರವಣ ಮಾಡಬೇಕು ಅನ್ನೋದೇ ಶಾಸ್ತ್ರದ ಆದೇಶ. ಅನೇಕ ಜನ ಬದುಕ್ತಿರ್ತಾರೆ, 100 ವರ್ಷ ಬದುಕಿದವರು ಇರ್ತಾರೆ, 120 ವರ್ಷ ಬದುಕಿದವರು ಇರ್ತಾರೆ. ಅಂಥವರು ನಿತ್ಯ ಸುಖ ಪಡ್ತಾ ಬದುಕೋರು. ಇವತ್ತೇನು ಸಿಗ್ತದೆ, ನಾಳೆ ಏನು ಸಿಗ್ತದೆ ಅಂತ ನೋಡ್ತಾ ಬದುಕೋರು ಇದ್ದಾರಲ್ಲ, ಅಂಥವ್ರು 70 ವರ್ಷ 80 ವರ್ಷ ಬದುಕಿದ್ರೆ ಏನು ಉಪಯೋಗ? ಅಂಥ ಬದುಕಿನಿಂದ ಏನು ಲಾಭ? ಏನು ಒಂದು ದಿವಸವೂ ಪರಮಾರ್ಥವನ್ನು ನೆನಪು ಮಾಡ್ಕೊಳ್ಳದೆ ಹೋದರೆ, ಇಂಥ ಶಾಸ್ತ್ರವನ್ನು ಕೇಳದೆ ಹೋದರೆ ಆ ಬದುಕಿನಿಂದ ಲಾಭ ಏನು? ಆದರೆ ಕೆಲವೇ ಕಾಲ ಬದುಕ್ತಾನೆ ಒಬ್ಬ ಮನುಷ್ಯ. ಆದರೆ ಬದುಕಿದ ಅಲ್ಪ ಕಾಲದಲ್ಲೇ ಸಾರ್ಥಕವಾಗಿ ಕಾಲ ಕಳೆದ್ರೆ ಅದೊಂದು ಸಣ್ಣ ಆಯುಷ್ಯ ಇದ್ರೂ ದೊಡ್ಡ ಆಯುಷ್ಯ ಅಂತ ಅದನ್ನು ಜನ ಪ್ರಶಂಸೆ ಮಾಡ್ತಾರೆ. ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ಹಿಂದೆ ದೇವತೆಗಳು ಮತ್ತು ದೈತ್ಯರ ನಡುವೆ ಯುದ್ಧ ನಡೆದಾಗೆಲ್ಲ ಈ ದೇವತೆಗಳು ಕೆಲವು ಬಾರಿ ಭೂಲೋಕಕ್ಕೆ ಬಂದು ಇಲ್ಲಿರೋ ರಾಜರನ್ನು ಕರ್ಕೊಂಡು ಹೋಗ್ತಿದ್ರು. ಬಂದು ನಮ್ಗೆ ಸಹಾಯ ಮಾಡ್ರಿ ಅಂತ ಅನೇಕ ಜನರನ್ನು ಕರ್ಕೊಂಡು ಹೋಗ್ತಿದ್ರು. ಆ ಥರ ಈ ಖಟ್ವಾಂಗ ಅನ್ನೋನನ್ನು ಕರ್ಕೊಂಡು ಹೋಗಿದ್ರು. ನಿನ್ಗೇನು ಬೇಕು ಅಂತ ಅವ್ರು ಕೇಳಿದ್ರು. ಯುದ್ಧ ಎಲ್ಲ ಮುಗಿದಲ್ಲಿ ಅವ್ರು ಕೇಳಿದ್ರು. ಇವನು ಕೇಳಿದ, ಏನೂ ಬೇಡ, ನಾನು ಇನ್ನು ಎಷ್ಟು ವರ್ಷ ಬದುಕ್ತೀನಿ ಅದನ್ನ ಹೇಳ್ರಿ ಅಂದ. ನೀನಿನ್ನ ಕೇವಲ ಒಂದು ಮುಹೂರ್ತ
ಅಂದರೆ 48 ನಿಮಿಷ ಬದುಕೋನಿದ್ದೆ ಅಂತ ಹೇಳಿದ್ರು ಅವರು. ಗಳಿಗೆ ಅಂದರೆ 24 ನಿಮಿಷ, ಮುಹೂರ್ತ ಅಂದರೆ 48 ನಿಮಿಷ ಸಾಮಾನ್ಯವಾಗಿ. ಕೆಲವು ಸರಿ ಮುಹೂರ್ತ ಅಂದರೆ ಒಂದು ಸಣ್ಣ ಇನ್ನೂ ಸಣ್ಣ ಕಾಲನೂ ಆಗಬಹುದು, ಇಲ್ಲ ಅಂತಲ್ಲ. ಅಂತೂ ನೀನು ಇನ್ನೂ 48 ನಿಮಿಷ ಬದುಕ್ತಿ ಅಂತ ಹೇಳಿದರೆ, ಅಥವಾ ಇನ್ನು 7 ದಿವಸ ಮಾತ್ರ ನೀನು ಬದುಕೋನಿದ್ದೀನಿ ನೀನು ಅಂತ ಹೇಳಿದರೆ, ನಮ್ಮಂಥವರಿಗೆ ಕೈಕಾಲೇ ತಣ್ಣಗಾಗಿಬಿಟ್ಟಿತ್ತು. ಮುಂದೆ ಏನು ಮಾಡಬೇಕು ಅಂತ ತಿಳಿಯದೆ ಯಾರ್ಯಾರಿಗೂ ಸಂಪರ್ಕ ಮಾಡಿ ಗೋಳಾಡಿ ಅವರನ್ನು ಗೋಳಾಡಿಸಿ, ಇವನಿಗೆ ಯಾಕಾದ್ರೂ ಈ ಸಾವಿನ ಸುದ್ದಿ ಮೊದಲೇ ತಿಳಿತು, ಹೋಗುವುದಿದ್ರೆ ಇದಕ್ಕಿದ್ದಂತೆ ಹೃದಯಾಘಾತ ಆಗಿ ಒಂದೇ ಕ್ಷಣದಲ್ಲಿ ಹೋಗಬಾರ್ದಿತ್ತ, ಇವನು ಸಾಯ್ತೀನಿ ಅಂತ ತಾನು ಗೋಳಾಡಿ ನಮಗೂ ಸಂಕಟಪಡಿಸಿ ನಮ್ಮನ್ನು ಹೆದರಿಸಿ ಬೆದರಿಸಿ ಕೊನೆಗೂ ಸಾವು ತಪ್ಪಿಸಿಕೊಂಡ ಅದು ಇಲ್ಲ ಅಂತ ಅವರು ಗೋಳಾಡುವಂತೆ ಆಗಿಬಿಡ್ತದೆ. 48 ನಿಮಿಷ ಅಂತ ಗೊತ್ತಾಯ್ತು ಅವನಿಗೆ, ಭಾರಿ ಆನಂದ ಆಗಿಬಿಡುತ್ತೆ. ಇನ್ನು 48 ನಿಮಿಷ ಇದೆಯಲ್ಲ, ಅದನ್ನು ಸಾರ್ಥಕಪಡಿಸ್ಕೊಳ್ಳೋಣ. ಸಾಧನೆ ಮಾಡಿದ ಭಗವಂತನ ಪಾದ ಸೇರಿಬಿಟ್ಟ ಖಟ್ವಾಂಗ ಅಂತ. 9ನೇ ಸ್ಕಂದದಲ್ಲಿ ಅವನ ಕಥಾ ಬರ್ತದೆ, ಅದು ಮುಂದೆ ಮತ್ತೊಂದ್ಸರಿ ನೋಡ್ತೀವಿ. ನಿನಗೇನು ಕಷ್ಟ ಆಗಿದೆ, 1 ವಾರ ಆಯುಷ್ಯ ಇದೆಯಲ್ಲ ನಿನಗೆ, ಯಾಕೆ ಹೆದರ್ತಿ? ಅಷ್ಟರಲ್ಲೇ ಮೋಕ್ಷ ಸಾಧನೆ ಮಾಡ್ಕೋ, ಶ್ರವಣ ಮಾಡು. ನಮ್ಮನ್ನು ಕೇಳಿದ್ದೇನೆ ಇದೀಗ. ಒಬ್ಬ ಯಾರೋ 48 ನಿಮಿಷ ಬದುಕಿದೆ, ಇನ್ನೊಬ್ರು ಯಾರೋ 7 ದಿವಸ ಬದುಕಿದ್ರು. ನಿಮಗೇನ್ರಿ ಕಷ್ಟ ಆಗಿದೆ? ಇನ್ನೊಂದು 7 ವರ್ಷ ಆದರೂ ಬದುಕ್ತಿರೋ ಇಲ್ಲ, 70 ದಿವಸ ಆದರೂ ಬದುಕ್ತಿರೋ ಇಲ್ಲ. ನಾವೇ ನಾಳೆ ಸಾಯ್ಲಿಕ್ಕೆ ಹೊರಟಿಲ್ವಲ್ಲ, ಸತ್ತು ಸಾಯಬಹುದು, ಆದರೆ ಇನ್ನೂ ಕೆಲವು ವರ್ಷ ಇರೋದು ನಿಶ್ಚಿತ. ಮತ್ತು ಹಾಗಿದ್ದಾಗ ನಾವ್ಯಾಕೆ ಮೈ ಮರಿಬೇಕು? ನಮಗೊಂದಿಷ್ಟು ಅವಕಾಶ ಇದೆಯಲ್ಲ, ಸಾಧನೆ ಮಾಡೋಕ್ಕೆ ಅವಕಾಶ ಇದೆಯಲ್ಲ, ಅದನ್ನು ಮಾಡಬೇಕು. ಆಯ್ತು, ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಎಲ್ಲ ಕಡೆ ಮೊದಲು ನಮ್ಮ ಸುತ್ತಮುತ್ತಲಿನ ಜಡ ಚೇತನ ವಸ್ತುಗಳೇನಿವೆ ಇದ್ರ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಮಾಡ್ಕೋಬೇಕು. ಆಸಕ್ತಿ ಕಡಿಮೆ ಮಾಡಿ ಧ್ಯಾನ ಮಾಡಲಿಕ್ಕೆ ಕೂತ್ಕೋಬೇಕು. ಧ್ಯಾನ ಮಾಡುವುದನ್ನು ಮನಸ್ಸಿನಲ್ಲಿ ತಂದ್ಕೋಬೇಕು ಮೊದಲು. ಮತ್ತು ಗೃಹಾತ್ ಪ್ರವ್ರಜಿತ, ಇಷ್ಟು ದಿವಸ ಮನೆಯೊಳಗಿದ್ದು ಸಾಕು, ಮನೆಯೊಳಗಿದ್ದು ಇಲ್ಲಿ ವೈಭವ ಕಡಿದು ಕಟ್ಟೆ ಹಾಕಿದ್ದು ಸಾಕು, ಏನು ದೊಡ್ಡ ಸಾಧನೆ ಮಾಡಿದ್ದು ಆಯಿತು. ಆದ್ದರಿಂದ ಮನೆಯಿಂದ ಹೊರಗೆ ಹೊರಡಬೇಕು. ಮೊದಲು ಒಂದು ಏಕಾಂತ ಪ್ರದೇಶಕ್ಕೆ ಬರಬೇಕು, ಅಲ್ಲಿ ಒಂದು ಆಸನ ತಯಾರು ಮಾಡಿಕೊಂಡು ಸ್ಥಿರವಾಗಿ ಕೂತ್ಕೋಬೇಕು. ಮನೆಯಿಂದ ಹೊರಗೆ ಬರೋದು ಅಂದ್ರೆ ಏನು? ಈ ಮನೆಯಿಂದ ಹೊರಗೆ ಬರೋದು ಅಂದರೆ ದೈಹಿಕವಾಗಿ ಮನೆಯಿಂದ ಹೊರಗೆ ಬರೋದು ಅಂತ ಅರ್ಥ. ಹೌದು, ಸಾಧ್ಯ ಅಷ್ಟು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು. ಹಿಂದಿನ ಕಾಲದಲ್ಲಿ ಆ ಥರ ಮಾಡ್ತಿದ್ರು, ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡ್ತಿದ್ರು. ಅದು ಆಗದೇ ಇರಬಹುದು ನಮಗೆ, ಅಥವಾ ಆಗಬಹುದು. ಅದಕ್ಕಿಂತ ಬಹಳ ಮಹತ್ವದ್ದು ಮಾನಸಿಕವಾಗಿ ಮನೆಯಿಂದ ಹೊರಗೆ ಬರೋದು, ಅದು ಬಹಳ ಮಹತ್ವದ್ದು. ಇದನ್ನಾದರೂ ಎಲ್ಲರೂ ಸುಲಭವಾಗಿ ಮಾಡ್ಬೋದು. ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಾಳೆ ರಾತ್ರೋರಾತ್ರಿ ಓಡಿ ಹೋಗ್ಬೇಕಂತ ಏನಿಲ್ಲ, ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಆದರೆ ಅಷ್ಟು ಸುಲಭ ಸಂಗತಿ ಅಲ್ಲ. ಹೀಗೆ ಯಾವುದಾದ್ರು ನದಿ ತೀರದಲ್ಲಿ ಹೋಗಿ ತೀರ್ಥ ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು, ಆಸನ ಸಿದ್ಧ ಮಾಡ್ಕೋಬೇಕು, ಪ್ರಾಣಾಯಾಮ ಮಾಡಬೇಕು. ನೋಡಿ, ಪ್ರಾಣಾಯಾಮ ಮಾಡುವುದನ್ನು ಒಂದು ರೂಢಿ ಮಾಡ್ಕೊಳ್ರಿ. ಏನು ಕೆಲಸ ಮಾಡಿದ್ರು ಮೊದಲೊಂದಷ್ಟು ಆಚಮನ ಮಾಡಿ ಆಮೇಲೆ ಪ್ರಾಣಾಯಾಮ ಮಾಡಿ ಮುಂದೆ ಇವತ್ತು ದೇಶ ಕಾಲ ಅಯನ ಕರ್ಣ ಇತ್ಯಾದಿಗಳನ್ನು ಸಂಕೀರ್ತನೆ ಮಾಡಿ ಮುಂದಿನ ಕೆಲಸಗಳನ್ನು ಮಾಡ್ರಿ ಅಂತ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ಪ್ರಾಣಾಯಾಮ ಮಾಡುವುದನ್ನು ತೀರಾ ಚಿಕ್ಕ ಮಕ್ಕಳಿಗೆ ಬೇಡ, ಒಂದು 15-16 ವಯಸ್ಸಿಗೆ, 12-14 ವಯಸ್ಸಿಗೆ ಬಂದ ಮೇಲಾದರೂ ಮಕ್ಕಳಿಗೆ ಪ್ರಾಣಾಯಾಮ ಮಾಡುವುದನ್ನು ರೂಢಿಸ್ಕೋಬೇಕು. ಯಾಕೆ ಪ್ರಾಣಾಯಾಮ ಮಾಡಬೇಕು ಅಂದರೆ ಏಕಾಗ್ರತೆಗಾಗಿ ಮಾಡಬೇಕು. ಪ್ರಾಣಾಯಾಮದ ಇಲ್ಲದೆ ಹೋದರೆ ಏಕಾಗ್ರತೆ ಬರೋದಿಲ್ಲ. ನಮ್ಮ ದೇಹದ ವ್ಯಾಯಾಮ ಯಾವುದು? ಯೋಗಾಸನ. ಉಸಿರಿನ ವ್ಯಾಯಾಮ ಯಾವುದು? ಪ್ರಾಣಾಯಾಮ. ಮತ್ತು ಆತ್ಮದ ವ್ಯಾಯಾಮ ಯಾವುದು ಅಂದರೆ ತತ್ವಜ್ಞಾನ. ಇದನ್ನು ರೂಢಿಸ್ಕೋಬೇಕು. ಪ್ರಾಣಾಯಾಮ ಕಪಾಲಭಾತಿ, ಅನುಲೋಮ ವಿಲೋಮ ಮೊದಲಾದ ಅನೇಕ ಪ್ರಾಣಾಯಾಮಗಳಿದ್ದೇ ಇವೆ. ಶಾಸ್ತ್ರದಲ್ಲಿ ಒಂದು ಥರದ ಬೇರೆ ಥರದ ಪ್ರಾಣಾಯಾಮ ಹೇಳಿರ್ತಾರೆ. ಸೂಕ್ಷ್ಮವಾಗಿ ಈಗ ಹೇಳಿರ್ತೇನೆ, ಅದನ್ನು ಹಾಗೆ ಇದ್ದಕ್ಕಿದ್ದಂಗೆ ಕಾರ್ಯರೂಪಕ್ಕೆ ತರಲಿಕ್ಕೆ ಆಗೋದಿಲ್ಲ. ಆದರೆ ಹೇಳಬೇಕಾದ್ದು ಹೇಳಬೇಕು, ಅದಕ್ಕಾಗಿ ಅದನ್ನು ಹೇಳಿದ್ದೇನೆ. ಅದನ್ನು ಈಗಲೂ ಮಾಡ್ತಿದ್ದೀವಿ ನಾವು ಕೂಡ, ಆದರೆ ಎಲ್ಲರೂ ಮಾಡ್ತಿಲ್ಲ. ಪ್ರಾಣಾಯಾಮ ಮಾಡ್ರಿ, ನೀವು ಎಲ್ಲಿಯಾದರೂ ಯಜ್ಞ ಹೋಮನು ನಡೆದು ನೋಡ್ರಿ, ಪ್ರಾಣಾಯಾಮ ಮಾಡ್ರಿ ಅಂತ ಹೇಳ್ತಾರೆ ಪುರೋಹಿತರು. ನೀವು ಪ್ರಾಣಾಯಾಮ ಮಾಡ್ರಿ ಅಂದ್ರೆ ಏನಂತ ಇವ್ರಿಗೆ ಗೊತ್ತೇ ಆಗೋದಿಲ್ಲ ಯಜಮಾನರಿಗೆ. ಮೂಗು ಹಿಡಿದ್ರಿ ಅಂತಾರೆ ಅವರು. ಮೂಗು ಹಿಡಿದು ಅಂದ್ಕೂಡಲೇ ಅವ್ರು ಮೂಗು ಹಿಡಿದು ಬಿಡ್ತಾರೆ. ಉಸಿರು ಹೇಗಿರ್ತದೆ ಹಾಗೆ ಇರ್ತದೆ. ಮೂಗು ಹಿಡಿಯೋದೇನು ನಾಳೆಗೆ ಹಿಡಿಯೋದೇನೆಲ್ಲ ಒಂದೇ. ಪ್ರಾಣಾಯಾಮ ಒಳಗಿನ ಪ್ರಾಣಾಯಾಮ ಮಾಡದೆ ಹೋದರೆ ಏನು ಹಿಡಿದ್ರು ಒಂದೇ. ಅದಕ್ಕಾಗಿ ಮೂಗನ್ನು ಹಿಡಿಯೋದು ಅಂದರೆ ಮೂಗನ್ನು ನಿರ್ಬಂಧಿಸಬೇಕು. ಅದಕ್ಕೆ ಏನು ಮಾಡ್ತಾರೆ? ಕಪಾಲಭಾತಿ, ಅನುಲೋಮ ವಿಲೋಮ ಬಗ್ಗೆ ನಿಮ್ಗೆ ಗೊತ್ತು, ಅದು ಬಹಳ ಖ್ಯಾತವಾದದ್ದು. ಮಧುಮೇಹ, ರಕ್ತದ ಒತ್ತಡ ಇದನ್ನೆಲ್ಲ
ನಾವು ನಿಯಂತ್ರಿಸಿಕೊಳ್ಳಿಕ್ಕೆ ಕಪಾಲಭಾತಿ ಮಾಡೋದು ಗೊತ್ತಿದೆ, ಅನುಲೋಮ ವಿಲೋಮ ಮಾಡೋದು ಗೊತ್ತಿದೆ. ಕಪಾಲಭಾತಿಯಿಂದ ಸೆಕೆಂಡಿಗೆ ಒಂದರಂತೆ ಹೊಟ್ಟೆಯನ್ನು ಒಳಗೆ ಹೊರಗೆ ತಗೊಳ್ಳೋದು ಕಪಾಲಭಾತಿ ಅಂತಾರೆ. ಅನುಲೋಮ ವಿಲೋಮದಲ್ಲಿ ಶ್ವಾಸವನ್ನ ಮೊದಲು ಬಲಗಿನ ಹೊರಳೆಯಿಂದ ಹೊರಗೆ ಹಾಕಿ ಆಮೇಲೆ ಎಡಕಿನಿಂದ ಒಳಗೆ ತಗೊಂಡು ಮತ್ತೆ ಬಲಕಿನಿಂದ ಒಳಗೆ ತಗೊಂಡು ಮತ್ತೆ ಎಡಗಿನಿಂದ ಹೊರಗೆ ಬಿಡೋದು. ಈ ತರ 4 ಸರಿ ಮಾಡಿದ್ರೆ ಅದೊಂದು ಸರ್ಕಲ್, ಅದೊಂದು ವರ್ತುಲ, ಒಂದು ಆವರ್ತ ಅಂತ ಅದನ್ನು ಮಾಡ್ತಾ ಹೋಗಬೇಕು. ಇದಕ್ಕೆ ಅನುಲೋಮ ವಿಲೋಮ ಅಂತಂತಾರೆ. ಎಡ ಹೊರಳಿಯಿಂದ ಒಂದ್ಸರಿ ಒಳಗೆ ಎಳ್ಕೊಂಡು ಬಲ ಹೊರಳೆಯಿಂದ ಹೊರಗೆ ಬಿಟ್ಟು ಮತ್ತೆ ಬಲ ಹೊರಳೆಯಿಂದನೇ ಒಳಗೆ ತಗೊಂಡು ಇನ್ನೊಂದ್ಸರಿ ಎಡ ಹೊರಳೆಯಿಂದ ಹೊರಗೆ ಬಿಟ್ರೆ ಇದೊಂದು ಆವರ್ತ. ಇದನ್ನ ಅನುಲೋಮ ವಿಲೋಮ ಅಂತ ಹೇಳ್ತಾರೆ. ಇದಿಷ್ಟು ಸರಳವಾಗಿ ಎಲ್ಲ ಯೋಗಾಸನದಲ್ಲಿ ಕೊಡ್ತಿರ್ತಾರೆ. ಆದ್ರೆ ಇದು ಇನ್ನೊಂದು ಪ್ರಾಣಾಯಾಮ ಇದೆ. ಆ ಪ್ರಾಣಾಯಾಮವನ್ನು ಮಾಡಿದ್ರೆ ಒಳಗಿರುವ ದೇಹದೊಳಗೆ ಮನಸ್ಸಿನೊಳಗಿರುವಂತಹ ಕಶ್ಮಲ ಎಲ್ಲ ನಷ್ಟ ಆಗಿ ಹೋಗ್ತದೆ. ಇದನ್ನು ಮಾಡಲಿಕ್ಕೆ ಹೆಚ್ಚು ಅಭ್ಯಾಸ ಬೇಕು. 1, 2, 4ರ ಅನುಪಾತದಲ್ಲಿ ಇದನ್ನು ಮಾಡಬೇಕು. ಇದನ್ನು ಮಾಡುವುದು ಹೇಗೆ ಅಂದ್ರೆ ಬಲಗಿನ ಹೊರಳೆಯಿಂದ ಮೊದಲು ಉಸಿರು ಹೊರಗೆ ಬಿಡಬೇಕು, ಆಮೇಲೆ ಎಡಗಿನ ಹೊರಳೆಯಿಂದ ಅದನ್ನು ಒಳಗೆ ಎಳ್ಕೋಬೇಕು. ಇದಾದ್ಮೇಲೆ ಒಳಗೆ ಅದನ್ನು ತುಂಬಿಸಿ ಇಡಬೇಕು. ಅದಕ್ಕೆ ಕುಂಭಕ ಅಂತಾರೆ. ಕುಂಭ ಅಂದ್ರೆ ಗಡಿಗೆ ಅಂತ ಅರ್ಥ. ಪೂರಕ ಕುಂಭಕ, ರೇಚಕ ಕುಂಭಕ ಅಂತ 2 ಇರ್ತದೆ. ಕುಂಭವನ್ನು ಗಡಿಗೆಯನ್ನು ತುಂಬಿ ಇಟ್ಟರೆ ಅದು ಪೂರಕ ಕುಂಭಕ, ಗಡಿಗೆಯನ್ನು ಖಾಲಿ ಮಾಡಿ ಹಾಗೆ ಹಿಡಿದರೆ ಅದು ರೇಚಕ ಕುಂಭಕ. ಬಲಗಿನ ಹೊರಳೆಯಿಂದ ಉಸಿರನ್ನು ಹೊರಗೆ ಬಿಟ್ಟು ಎಡಗಿನ ಹೊರಳೆಯಿಂದ ಎಳ್ಕೊಂಡು ಆಮೇಲೆ ಅದನ್ನ ಅಲ್ಲೇ ತಡೆ ಹಿಡಿದ್ರೆ ಇದಕ್ಕೆ ಒಂದು 1, 2, 4ರ ಅನುಪಾತ. ಅದನ್ನ ನೀವು ಇನ್ನೂ ವಿವರಿಸಿ ಹೇಳ್ಬೇಕಂದ್ರೆ ಸುಮಾರು 10 ಸೆಕೆಂಡಿನಷ್ಟು ಶ್ವಾಸ ಹೊರಗೆ ಬಿಟ್ರೆ 20 ಸೆಕೆಂಡಿನಷ್ಟು ಅದ್ರ ದುಪ್ಪಟ್ಟು ಶ್ವಾಸ ಒಳಗೆ ಎಳ್ಕೋಬೇಕು. ಅಷ್ಟು ಸೆಕೆಂಡಿನಷ್ಟು ನಿಧಾನವಾಗಿ ಎಳ್ಕೋಬೇಕು. ಅದಾದ್ಮೇಲೆ ಅದರ ದುಪ್ಪಟ್ಟು ಶ್ವಾಸವನ್ನು ಒಳಗೆ ತಡೆ ಹಿಡಿಬೇಕು. ಇದು ಮೂಗನ್ನು ಹಿಡಿಯೋದರ ಲಾಭ. ಗೃಹಸ್ಥರು ಮತ್ತೆ ಬ್ರಹ್ಮಚಾರಿಗಳು ಬೆರಳುಗಳನ್ನ ಹಿಡಿಬೇಕಾದ ಮಾರ್ಗ ರೀತಿ ಬೇರೆ ಬೇರೆ ಇದೆ. ಅಂತೂ ಮೂಗನ್ನ ಹಿಡಿದು ಒಂದ್ ಕಡೆ ಬಂಧಿಸಿ ಇನ್ನೊಂದು ಕಡೆ ಉಸಿರನ್ನು ಹೊರಗೆ ಬಿಟ್ಟು ಇದನ್ನ ಮಾಡೋದಕ್ಕೆ ಪ್ರಾಣಾಯಾಮ ಅಂತಾರೆ. ಅದರಿಂದ ಮನಸ್ಸಿನ ಏಕಾಗ್ರತೆ ಸಾಧ್ಯ ಆಗ್ತದೆ. ಅದನ್ನ ಪ್ರತಿಯೊಬ್ಬರು ಕೂಡ ಇನ್ನು ಯಾರು ಪ್ರಾಣಾಯಾಮ ಮಾಡಬೇಕು ಅಂತ ಕೆಲವರು ಕೇಳ್ತಿರ್ತಾರೆ. ಯಾರು ಉಸಿರಾಡ್ತಿದ್ದಾರೆ, ಯಾರಿಗೆ ಮೂಗಿದೆ, ಅವರು ಪ್ರತಿಯೊಬ್ಬರು ಕೂಡ ಪ್ರಾಣಾಯಾಮ ಮಾಡಬೇಕು. ಗಂಡು ಹೆಣ್ಣು, ಪಂಡಿತ ಪಾಮರ ಇತ್ಯಾದಿ ಯಾವುದೇ ವ್ಯತ್ಯಾಸ ಇದ್ದೇನೆ ಪ್ರತಿಯೊಬ್ಬರು ಕೂಡ ಪ್ರಾಣಾಯಾಮವನ್ನು ಮಾಡಬೇಕು. ಆ ಥರ ಮಾಡಿದ್ರಿಂದ ಒಂದು ಅಸಾಧಾರಣವಾದ ಲಾಭ ಇದೆ. ಅದಕ್ಕಾಗಿ ಬೆಳಗಿನ ಹೊತ್ತಿನಲ್ಲಿ ಎದ್ದು ಸ್ನಾನ ಮಾಡಿದ್ರೆ ಬಹಳ ಯೋಗ್ಯ. ಅಥವಾ ಸ್ನಾನ ಮಾಡದೆ ಹೋದ್ರೆ ಹಾಗೆ ಮಾಡುವುದಾದ್ರೂ ಇದಕ್ಕೆ ಬೇಕಾದಂತಹ ಒಂದು ಶಾಂತವಾದ ವಾತಾವರಣವನ್ನು ಕಲ್ಪಿಸ್ಕೋಬೇಕು. ಅದಕ್ಕೆ ಹಿನ್ನೆಲೆಯಾಗಿ ಯಾವುದಾದ್ರೂ ಸ್ತೋತ್ರ ಮಂತ್ರ ಇತ್ಯಾದಿ ನಮ್ಮ ಕಿವಿಗೆ ಬಂದು ಕೇಳ್ತಿರ್ಬೇಕು. ಅಥವಾ ಬಹಳ ಶಾಂತವಾದ ಶಾಸ್ತ್ರೀಯ ಸಂಗೀತ ಆದರೂ ನಮ್ಮ ಕಿವಿಗೆ ಕೇಳ್ತಿರ್ಬೇಕು. ಆ ಥರ ಆ ಪ್ರಾಣಾಯಾಮವನ್ನು ಮಾಡುವುದನ್ನು ಅಭ್ಯಾಸ ಮಾಡ್ಕೋಬೇಕು. ಸಾಧ್ಯ ಆದಷ್ಟು ಅದನ್ನು ಕ್ರಮವಾಗಿ ರೂಢಿಸ್ಕೊಳ್ರಿ. ಉಸಿರಿನ ಮೇಲೆ ಹತೋಟಿ ಬಂದರೆ ಮನುಷ್ಯನಿಗೆ ಮನಸ್ಸಿನ ಮೇಲೆ ಹತೋಟಿ ಬರ್ತದೆ. ಆ ಪ್ರಾಣಾಯಾಮ ಮಾಡ್ತಾ ಆ ಸಂದರ್ಭದಲ್ಲಿ ಭಗವಂತನನ್ನು ಸ್ಮರಿಸಬೇಕು. ಮನೋಯಚ್ಛೆ ಜಿತಶ್ವಾಸ ಬ್ರಹ್ಮ ಬೀಜ ಮನುಸ್ಮರನ್. ಹಾಗೆ ಉಸಿರಿನ ದೇವತೆ ಅನ್ನುವಂಥ ಮುಖ್ಯ ಪ್ರಾಣ ಅವನನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ಮತ್ತೆ ಆಗ ಮನಸ್ಸಿನ ದೇವತೆಯಾದ ರುದ್ರನ ಅನುಗ್ರಹ ಬೇಕು. ನಮ್ಮ ಮನಸ್ಸನ್ನು ಒಳಗೆ ಸೆಳೆದು ಹಿಡ್ಕೋಬೇಕು. ಮನಸ್ಸು ಹೊರಗೆ ಹೋಗದೇ ಇರುವಂತೆ ಮಾಡಬೇಕು. ಇಷ್ಟೆಲ್ಲ ಮಾಡಿದರೆ ಅದಕ್ಕೆ ಬುದ್ಧಿಯೇ ಸಾರಥಿ. ಬುದ್ಧಿಯ ದೇವತೆ ಪಾರ್ವತಿ ದೇವಿ, ಅವಳನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಈ ಮನಸ್ಸಿನ ಮೂಲಕ ಇದನ್ನೆಲ್ಲ ನಿಯಂತ್ರಿಸಬೇಕು. ಈ ಸಾರಥಿ ಮನಸ್ಸೆಂಬ ಕಡಿವಾಣದ ಮೂಲಕ ಇಂದ್ರಿಯಗಳನ್ನು, ಕುದುರೆಗಳನ್ನು ನಿಯಂತ್ರಿಸಬೇಕು. ಕುದುರೆಗಳನ್ನು ಹಾಗೆ ಬಿಟ್ಟರೆ ಎಲ್ಲಿ ಬೇಕಾದ್ರೂ ಓಡಿ ಹೋಗಿಬಿಡ್ತಾರೆ. ನಮ್ಮ ಇಂದ್ರಿಯ ಅನ್ನೋ ಕುದುರೆಗಳನ್ನ ಬುದ್ಧಿ ಎಂಬ ಸಾರಥಿ ಮನಸ್ಸೆಂಬ ಕಡಿವಾಣದ ಮೂಲಕ ಅದನ್ನು ನಿಯಂತ್ರಿಸಬೇಕು. ಭಗವಂತನಲ್ಲಿ ಅದನ್ನು ತಂದು ನಿಲ್ಲಿಸಬೇಕು. ಇಲ್ಲಿವರೆಗೆ ನಮ್ಮ ಇಂದ್ರಿಯಗಳು ಚೆನ್ನಾಗಿ ಕೊಬ್ಬಿ ತಯಾರಾಗಿವೆ. ಅದಕ್ಕೊಂದು ನಿಯಂತ್ರಣ ಇದೆ. ಈ ಇಂಥ ಅಭ್ಯಾಸ ಅನ್ನೋದೊಂದು ನಿಯಂತ್ರಣ. ಅದಕ್ಕಾಗಿ ಏಕಾದಶಿ ಮೊದಲಾದ ದಿನಗಳಿರ್ತವೆ. ಮನುಷ್ಯ ತೀರಾ ಎಳೆಯ ವಯಸ್ಸಿನಿಂದ ಬಹಳ ಕಠೋರವಾದ ಸಾಧನೆ ಮಾಡಬೇಕು ಅಂತಲ್ಲ. ಒಂದು ವಯಸ್ಸಿನ ನಂತರ ಆದರೂ ಆಹಾರದ ಮೇಲೆ ನಿಯಂತ್ರಣ ಸಾಧಿಸಿದರೆ, ಏಕಾದಶಿ ಇಂಥ ವಿಶೇಷ ದಿನಗಳು ಅಂಥದೆಲ್ಲ ಆಹಾರದ ನಿಯಂತ್ರಣ ಸಾಧಿಸಿದರೆ ಅದರಿಂದ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸ್ತಾ ಹೋಗಬೇಕು. ಹೇಗೆ ಧ್ಯಾನ ಮಾಡಬೇಕು ಅಂತ ಅನ್ನೋದನ್ನ ಈ 19ನೇ ಶ್ಲೋಕದಲ್ಲಿ ಹೇಳ್ತಾರೆ.
18ನೇ ಶ್ಲೋಕದವರೆಗೆ ಧ್ಯಾನದ ಪೂರ್ವ ಭಾವಿ ಸಿದ್ಧತೆಯನ್ನು ಮಾತ್ರ ನೋಡಿದ್ದೀವಿ. 19ನೇ ಶ್ಲೋಕದಲ್ಲಿ ಮುಂದೆ ಯಾವ ಥರ ಭಗವಂತನ ಅವಯವಗಳನ್ನು ಧ್ಯಾನ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಅದನ್ನ ಈ 2ನೇ ಸ್ಕಂದದ 1ನೇ ಅಧ್ಯಾಯದ 19ನೇ ಶ್ಲೋಕವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದಿರುವ ಇನ್ನು ಶಶಿಕೇಶನೆ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ ವಸ್ತು.